ಎಲ್ಲರಿಗೂ ನಮಸ್ಕಾರ. ನಾವು ಈಗ ಕನ್ನಡ ವ್ಯಾಕರಣದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಕನ್ನಡ ವರ್ಣಮಾಲೆಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ಮೊದಲಿನದು 50 ಅಕ್ಷರಗಳಿದ್ವು. ಎಷ್ಟಿದ್ವು ಕನ್ನಡ ವರ್ಣಮಾಲೆಯಲ್ಲಿ? ಮೊದಲು 50 ಅಕ್ಷರಗಳಿದ್ವು. ಕಾಲಕ್ಕೆ ಏನಾಗಿದೆ, ವರ್ಣಮಾಲೆಯಲ್ಲಿ ಅಕ್ಷರಗಳ ಸಂಖ್ಯೆ ಏನಾಗ್ತಾ ಇದೆ, ವ್ಯತ್ಯಾಸವಾಗ್ತಾ ಬಂದಿದೆ. ನಾವು ಕನ್ನಡ ವರ್ಣಮಾಲೆಯಲ್ಲಿ 50 ಅಕ್ಷರಗಳಲ್ಲಿ ರು ಅಂತಕ್ಕಂಥ ಒಂದು ಅಕ್ಷರ ಅಥವಾ ರು ಅಂತಕ್ಕಂಥ ಒಂದು ಕಾರವನ್ನು ಏನು ಮಾಡಿದ್ವಿ, ಈಗ ಕೈ ಬಿಟ್ಟಿದ್ದೀವಿ. ಆ ಅಕ್ಷರವನ್ನು ಕೈ ಬಿಟ್ಟು ಈಗ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತಂದಾಗ ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ 49 ಅಕ್ಷರಗಳಿವೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ 49 ಅಕ್ಷರಗಳನ್ನು ನಾವೇ ಮಾಡಿದ್ವಿ, ಮುಖ್ಯವಾಗಿ ಎಷ್ಟು ವಿಭಾಗಗಳಾಗಿ, 3 ವಿಭಾಗಗಳಾಗಿ ಏನು ಮಾಡಿದ್ದೀವಿ, ವಿಂಗಡಣೆ ಮಾಡಿದ್ದೀವಿ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳು ಎಷ್ಟಿವೆ? ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ 13 ಸ್ವರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 2 ಯೋಗವಾಹಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 34 ವ್ಯಂಜನಗಳನ್ನು ನಾವಿಂದು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ತಾ ಇದ್ದೀವಿ. ಈ 34 ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಂತ ಬರ್ತಾ ಹೋಗ್ತವೆ. ಅದೇ ರೀತಿಯಾಗಿ ಅವರ್ಗೀಯ ವ್ಯಂಜನಗಳಂತ ನಾವು ನೋಡ್ತಾ ಹೋಗ್ತೇವೆ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿವೆ? 25 ವರ್ಗೀಯ ವ್ಯಂಜನಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು 9 ಅವರ್ಗೀಯ ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಇರತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟಂದರೆ ಪ್ರಸ್ತುತ 49. ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ 49 ಅಕ್ಷರಗಳಿವೆ ಅಂತ ಹೇಳ್ಬೋದು. ಈಗ ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಾಗಿ ನಾವು ಏನು ಮಾಡಿದ್ವಿ, ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಈಗ ಮೊದಲನೇದು ಸ್ವರಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಯಾವುದೇ ಮತ್ತೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಅಂದರೆ ಸ್ವರಗಳಂತಂದ್ರೆ ಏನಪ್ಪ ಅಂತಂದ್ರೆ ಅವು ಯಾವುದೇ ಮತ್ತೊಂದು ಅಕ್ಷರದ ಸಹಾಯವನ್ನು ನಾವಲ್ಲಿ ಆ ಅಕ್ಷರಗಳು ಪಡೆದುಕೊಳ್ಳಲ್ಲ. ಸ್ವತಂತ್ರವಾಗಿ ಅಕ್ಷರಗಳನ್ನು ನಾವೇ ಮಾಡ್ತೀವಿ, ಉಚ್ಚಾರಣೆ ಮಾಡ್ತೀವಿ. ಅಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ, ಸ್ವರಗಳು ಅಂತ ಕರಿತಾ ಹೋಗ್ತೀವಿ. ಸ್ವರಗಳಲ್ಲಿ ಎಷ್ಟು ವಿಧ? ಸ್ವರಗಳಲ್ಲಿ 2 ವಿಧವೆ. ಒಂದು ಹ್ರಸ್ವ ಸ್ವರ, ಮತ್ತೊಂದು ದೀರ್ಘ ಸ್ವರ. ಹಾಗಾದರೆ ಹ್ರಸ್ವ ಸ್ವರ ಅಂದರೆ ಏನು? ಹ್ರಸ್ವ ಸ್ವರಗಳು ಯಾವಂತ ನೋಡ್ತಾ ಹೋದಾಗ, ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ಹ್ರಸ್ವ ಸ್ವರ ಎನ್ನುವರು. ಅಂದರೆ ಅ, ಇ, ಉ, ರು, ಎ, ಓ. ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಮಾಡಲ್ಲ, ಹೆಚ್ಚು ಉಚ್ಚರಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ, ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚರಿಸ್ತಕ್ಕಂಥ ಸ್ವರಗಳಿವಾಗಿವೆ. ಆದ್ದರಿಂದ ಇವುಗಳನ್ನು ಏನಂತ ಕರಿತೀವಿ, ಹ್ರಸ್ವ ಸ್ವರಗಳಂತ ಕರಿತಾ ಹೋಗ್ತೀವಿ. ಹಾಗಾದರೆ ಮತ್ತೊಂದು ಯಾವುದು? ದೀರ್ಘ ಸ್ವರ. ದೀರ್ಘ ಸ್ವರ ಅಂದರೆ ಏನು? 2 ಮಾತ್ರೆಯ ಕಾಲಗಳಲ್ಲಿ ಉಚ್ಚರಿಸುವ ಸ್ವರಗಳನ್ನು ದೀರ್ಘ ಸ್ವರ ಎನ್ನುವರು. ಅಂದರೆ ಈ ಕೆಳಗೊಂಡಿರ್ತಕ್ಕಂಥ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಆದ್ದರಿಂದ ಇವುಗಳನ್ನು ಏನಂತ ಕರಿತಾ ಹೋಗ್ತೀವಿ, ಹ್ರಸ್ವ ಸ್ವರ ಅಂತ ಕರಿತಾ ಹೋಗ್ತೀವಿ. ಆ, ಈ, ಉ, ಎ, ಐ, ಓ, ಔ. ಅಂದರೆ ಈ ಸ್ವರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಾವು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಅದರಿಂದ ಇವುಗಳನ್ನು ಏನು ಕರಿತೀವಿ, ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಸ್ವರಗಳೆಷ್ಟಿವೆ? 13 ಸ್ವರಗಳಿವೆ. 13 ಸ್ವರಗಳನ್ನು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತೇಳಿ ಮತ್ತೆ ವಿಂಗಡಣೆ ಮಾಡ್ತೀವಿ. ಹ್ರಸ್ವ ಸ್ವರಗಳ ಸಂಖ್ಯೆ 6 ಇದೆ. ಹ್ರಸ್ವ ಸ್ವರಗಳನ್ನು ಉಚ್ಚರಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ನಾವು ತೆಗೆದುಕೊಳ್ಳಲ್ಲ, ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಸ್ವರಗಳನ್ನು ಉಚ್ಚರಿಸಲಾಗುತ್ತೆ. ದೀರ್ಘ ಸ್ವರಗಳನ್ನು ಉಚ್ಚರಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀವಿ. 2 ಮಾತ್ರೆಯ ಕಾಲದಲ್ಲಿ ಈ ಸ್ವರಗಳು ಉಚ್ಚಾರಣೆ ಆಗ್ತವೆ. ಇಂತಹ ಸ್ವರಗಳನ್ನು ಏನಂತ ಕರಿತೀವಿ, ದೀರ್ಘ ಸ್ವರಗಳಂತ ಕರಿತಾ ಹೋಗ್ತೀವಿ. ದೀರ್ಘ ಸ್ವರಗಳು ಯಾವಂದರೆ ಆ, ಇ, ಉ, ಎ, ಐ, ಓ, ಔ. ಇವು ದೀರ್ಘ ಸ್ವರಗಳಾಗಿವೆ. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದಾಗ 7 ದೀರ್ಘ ಸ್ವರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ನಾವು ಕನ್ನಡ ವರ್ಣಮಾಲೆಯಲ್ಲಿನ 2ನೇ ಭಾಗವಾಗಿರ್ತಕ್ಕಂಥ ಯೋಗವಾಹಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನಂತ ಕರಿತೀವಿ, ನಾವು ಯೋಗವಾಹಗಳು ಅಂತ ಕರಿತೀವಿ. ಅಂದರೆ ಮತ್ತೊಂದು ಅಕ್ಷರದ ಸಹಾಯವನ್ನು ಪಡೆದುಕೊಂಡಾಗ ಮಾತ್ರ ಈ ಅಕ್ಷರಗಳನ್ನು ನಾವು ಉಚ್ಚರಿಸಲು ಸಾಧ್ಯ ಆಗುತ್ತೆ. ಅಂಥ ಅಕ್ಷರಗಳನ್ನು ಏನಂತ ಕರಿತೀವಿ, ನಾವು ಯೋಗವಾಹಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಯೋಗ ಅಂದರೆ ಸಂಬಂಧ, ವಾ ಅಂದರೆ ಹೊಂದಿರುವುದು. ಅಂದರೆ ಬೇರೊಂದು ಅಕ್ಷರದೊಂದಿಗೆ ಸಂಬಂಧವನ್ನು ಹೊಂದಿದಾಗ ಮಾತ್ರ ಇವುಗಳನ್ನು ಉಚ್ಚಾರಣೆ ಮಾಡಲಾಗುತ್ತೆ. ಇಂಥ ಅಕ್ಷರಗಳನ್ನು ಏನಂತ ಕರಿತೀವಿ, ನಾವು ಯೋಗವಾಹಗಳು ಅಂತ ಕರಿತಾ ಹೋಗ್ತೀವಿ. ಯೋಗವಾಹಗಳು ಯಾವ ಅಂದರೆ ಅನುಸ್ವಾರ, ವಿಸರ್ಗ. ಅಂದರೆ ಇದು ಅನುಸ್ವಾರ, ಅಹ, ವಿಸರ್ಗ. ಅನುಸ್ವಾರ, ಅಹ, ವಿಸರ್ಗ ಅಂತ ನಾವು ಕರಿತಾ ಹೋಗ್ತೀವಿ. ಈಗ ನಾವು ವರ್ಣಮಾಲೆಯಲ್ಲಿ 3ನೇ ಭಾಗವಾಗಿರ್ತಕ್ಕಂಥ ವ್ಯಂಜನಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ವ್ಯಂಜನಗಳಂದ್ರೆ ಏನು? ಸೊ
ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಗಳು. ಸೊ ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವರಗಳ ಸಹಾಯವನ್ನು ಪಡೆದುಕೊಳ್ತೀವಿ. ಸ್ವರಗಳ ಸಹಾಯವನ್ನು ಪಡೆದಾಗ ಮಾತ್ರ ವ್ಯಂಜನಗಳನ್ನು ಉಚ್ಚರಿಸಲು ಆಗುತ್ತೆ. ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನೇನು ಕರೀತಾರೆ? ವ್ಯಂಜನಗಳನ್ನು ಕರಿತಾ ಹೋಗ್ತಾರೆ. ಈ ವ್ಯಂಜನಗಳನ್ನು ನಾವು ಎಷ್ಟೇ ಗುಂಪುಗಳಾಗಿ ವಿಂಗಡಿಸಿದ್ದೀವಿ? ವ್ಯಂಜನಗಳನ್ನು 2 ಗುಂಪುಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಂತ. ಸೊ ವರ್ಗೀಯ ವ್ಯಂಜನಗಳೇನಂತ ನೋಡ್ತಾ ಹೋದರೆ, ಕೆಲವೊಂದು ನಿಯಮಗಳಿಗೆ ಅನುಗುಣವಾಗಿ ಗುಂಪಾಗಿ ವಿಂಗಡಿಸಿರುವ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು. ಸೊ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಸೊ ವರ್ಗೀಯ ವ್ಯಂಜನಗಳಲ್ಲಿ ನಾವು ಅಷ್ಟು 5 ವರ್ಗಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತೇಳಿ ವರ್ಗೀಯ ವ್ಯಂಜನಗಳಲ್ಲಿ 5 ವರ್ಗಗಳನ್ನಾಗಿ ಮಾಡ್ತೀವಿ. ಪ್ರತಿಯೊಂದು ವರ್ಗದಲ್ಲೂ ಕೂಡ 5 ಪ್ರತಿಯೊಂದು ವರ್ಗದಲ್ಲೂ ಕೂಡ 5 5 5 5 5 ಟೋಟಲ್ 5 ವರ್ಗ. ಪ್ರತಿಯೊಂದು ವರ್ಗದಲ್ಲೂ 5 ಅಕ್ಷರಗಳು. ಒಟ್ಟಾರೆಯಾಗಿ ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಸೊ ವರ್ಗೀಯ ವ್ಯಂಜನಗಳು ಕೆಲವೊಂದು ನಿಯಮಗಳಿಗೆ ಅನುಗುಣವಾಗಿ ಇವು ರಚನೆಯಾಗಿವೆ ಅಂತ ಹೇಳ್ತೀವಿ. ಉದಾಹರಣೆ ಕ, ಕ, ಗ, ಗ, ಜ್ಞ. ಸೊ ಇಲ್ಲಿ ಕ, ಕ, ಗ, ಗ ಅಂತಕ್ಕಂಥ ಪದಗಳು ಎಲ್ಲಿಂದ ಉಚ್ಚಾರ ಆಗ್ತವೆ? ಅವು ನಮ್ಮ ಗಂಟಲಿನಿಂದ ಉಚ್ಚಾರವಾಗ್ತಕ್ಕಂಥ ಪದಗಳು. ಹೀಗೆ ಕೆಲವೊಂದು ನಿಯಮಗಳಿಗನುಗುಣವಾಗಿ ಈ ಗುಂಪುಗಳಾಗಿ ಇವುಗಳನ್ನು ವಿಂಗಡಣೆ ಮಾಡಿದ್ದೀವಿ. ಇವುಗಳನ್ನು ಏನಂತ ಕರಿತಾ ಹೋಗ್ತೀವಿ? ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ಸೊ ವರ್ಗೀಯ ವ್ಯಂಜನಗಳಲ್ಲಿ ಕೂಡ ಮತ್ತೆ ವಿಂಗಡಣೆ ಇದೆ. ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳಂತೇಳಿ ನಾವು ಮತ್ತೆ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳಂತಂದಾಗ ಈ ಯಾವುದು? ಕ, ಚ, ಟ, ತ, ಪ. ಅದೇ ರೀತಿಯಾಗಿ ಗ, ಜ, ಡ, ದ, ಬ. ಇವುಗಳೇನಾಗಿವೆ ಅಂತಂದರೆ ಅಲ್ಪ ಪ್ರಾಣಾಕ್ಷರಗಳಂತ ಇವುಗಳನ್ನು ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ಇವುಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಇವುಗಳನ್ನು ಕರಿತಾ ಹೋಗ್ತೀವಿ. ಈ ಅಲ್ಪ ಪ್ರಾಣಾಕ್ಷರಗಳನ್ನು ಈ ಒಂದು ಅಲ್ಪ ಪ್ರಾಣಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಉಸಿರನ್ನು ತೆಗೆದುಕೊಳ್ತೀವಿ. ಉದಾಹರಣೆ ನೋಡ್ತಾ ಹೋಗೋಣ. ಕ, ಚ, ಟ, ತ, ಪ, ಗ, ಜ, ಡ, ದ, ಪ. ಅಂದರೆ ಇವುಗಳನ್ನು ಉಚ್ಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ? ಕಡಿಮೆ ಉಸಿರು ಸಾಕು ಇವುಗಳನ್ನು ಉಚ್ಚರಿಸಲು. ಅದೇ ರೀತಿಯಾಗಿ ಮಹಾಪ್ರಾಣಗಳನ್ನು ಉಚ್ಚರಿಸ್ತಕ್ಕಂಥ ಸಂದರ್ಭದಲ್ಲಿ, ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸುವಂತಹ ಸಂದರ್ಭದಲ್ಲಿ ನೋಡೋಣ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ? ನಾವು ಹೆಚ್ಚು ಉಸಿರನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಇವುಗಳನ್ನು ಅಲ್ಪ ಪ್ರಾಣಾಕ್ಷರಗಳನ್ನು ಉಚ್ಚರಿಸುವಂಥ ಸಂದರ್ಭದಲ್ಲಿ ಕಡಿಮೆ ಉಸಿರನ್ನು ತೆಗೆದುಕೊಂಡ್ರೆ, ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸುವಂತಹ ಸಂದರ್ಭದಲ್ಲಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಹೋಗ್ತೀವಿ. ಹಾಗಾದರೆ ಇವುಗಳನ್ನು ಮಹಾಪ್ರಾಣಾಕ್ಷರಗಳಂತ ಕರಿತೀವಿ. ಅಲ್ಪ ಪ್ರಾಣಾಕ್ಷರಗಳಷ್ಟಿವೆ? 10 ಇವೆ. ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೂಡ 10 ಇದೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಅನುನಾಸಿಕ ಅಕ್ಷರಗಳು. ಸೊ ಅನುನಾಸಿಕ ಅಕ್ಷರಗಳಂತಾರೆ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮೂಗಿನ ಸಹಾಯದಿಂದ. ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ? ನಾವು ಅನುನಾಸಿಕ ಅಕ್ಷರಗಳನ್ನು ಕರಿತಾ ಹೋಗ್ತೀವಿ. ನ ಆಗಿರ್ಬೋದು, ನ ಆಗಿರ್ಬೋದು, ನ ಆಗಿರ್ಬೋದು, ನ ಆಗಿರ್ಬೋದು, ಮ. ಇವುಗಳು ಅನುನಾಸಿಕ ಅಕ್ಷರಗಳನ್ನು ಹೇಳ್ತಾ ಹೋಗ್ತೀವಿ. ಇವುಗಳು ಯಾವುವು? ಅನುನಾಸಿಕ ಅಕ್ಷರಗಳಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವೀಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ನೋಡ್ತಾ ಹೋದಾಗ, ಅವರ್ಗೀಯ ವ್ಯಂಜನಗಳು ಅಂದರೆ ಇವು ಇಲ್ಲಿ ಯಾವುದೇ ರೀತಿಯ ನಿಯಮಗಳಿಗೆ ಒಳಪಟ್ಟಿಲ್ಲವು. ಯಾವುದೇ ರೀತಿಯ ನಿಯಮಗಳಿಗೆ ಒಳಪಡೆದಿರತಕ್ಕಂಥ ಅಕ್ಷರಗಳನ್ನ ಕರಿತೀವಿ ನಾವು ಅವರ್ಗೀಯ ವ್ಯಂಜನಗಳಂತ ಕರಿತಾ ಹೋಗ್ತೀವಿ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 9. ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಗಳಂತ ಕರಿತಾ ಹೋಗ್ತೀವಿ. ಹಾಗಾದರೆ ನಾವು ಇಲ್ಲಿವರೆಗೆ ಏನು ನೋಡಿದ್ದೀವಿ? ಒಟ್ಟಾರೆಯಾಗಿ ವರ್ಣಮಾಲೆಯಲ್ಲಿ ಪ್ರಸ್ತುತ 49 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ ಇರ್ತಕ್ಕಂಥ 49 ಅಕ್ಷರಗಳನ್ನು ನಾವು ಏನು ಮಾಡಿದ್ದೀವಿ? ಇಷ್ಟು ಗುಂಪುಗಳಾಗಿ ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಯಾವ್ಯಾವಪ್ಪ 3 ಗುಂಪುಗಳಂತ ನೋಡ್ತಾ ಹೋದರೆ, ಯಾವುವು? ಒಂದನೇದ್ದು ಸ್ವರಗಳು, ಯೋಗವಾಹಗಳು, ವ್ಯಂಜನಗಳಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಸ್ವರಗಳೆಷ್ಟಿವೆ? 13 ಸ್ವರಗಳಿವೆ. ಯೋಗವಾಹಗಳು 2, ವ್ಯಂಜನಗಳು 34 ಇವೆ. ಸ್ವರಗಳಂದರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗ್ತಕ್ಕಂಥ ಅಕ್ಷರಗಳನ್ನು ನಾವು ಸ್ವರಗಳಂತ ಕರಿತಾ ಹೋಗ್ತೀವಿ. ಸ್ವರಗಳಲ್ಲಿ 2 ವಿಧಗಳಿವೆ. ಒಂದನೇದು ಹ್ರಸ್ವ ಸ್ವರ, ಮತ್ತೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರ ಅಂತಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗ್ತಕ್ಕಂಥ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತ ಕರೆದ್ರೆ, 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗ್ತಕ್ಕಂಥ ಅಕ್ಷರಗಳನ್ನು ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಉಚ್ಚರಿಸುವ ಸ್ವರಗಳನ್ನು ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಯೋಗವಾಹಗಳು ಅಂದರೆ ಬೇರೊಂದು ಅಕ್ಷರದ ಸಹಾಯವನ್ನು ಹೊಂದಿದಾಗ ಮಾತ್ರ ಈ ಅಕ್ಷರಗಳನ್ನು ಉಚ್ಚರಿಸಲಾಗುತ್ತೆ. ಅವುಗಳನ್ನು ಯೋಗವಾಹಗಳಂತ ಕರೆತಾ ಹೋಗಿದ್ವಿ. ವರ್ಗೀಯ ವ್ಯಂಜನದಲ್ಲಿ 2 ವಿಧ. ಒಂದು ವ್ಯಂಜನಗಳಲ್ಲಿ 2 ವಿಧಗಳನ್ನು ನೋಡಿದ್ವಿ, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಂತ. ವರ್ಗೀಯ ವ್ಯಂಜನಗಳಂತಂದರೆ ಇವು 25 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳಿವೆ ಅಂತ ನಾವು ನೋಡ್ತಾ ಹೋಗಿದ್ದೀವಿ.
ಇಲ್ಲಿಗೆ ನಾವು ಕನ್ನಡ ವರ್ಣಮಾಲೆಗಳನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಭಿನ್ನಾಂಗಗಳ ಬಗ್ಗೆ ತಿಳಿದುಕೊಳ್ಳೋಣ.